ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಾನಿವತ್ತು ಮೀಟ್ ಮಾಡಕ್ಕೆ ಹೋಗ್ತಿರೋದು ತಮಿಳ್ನಾಡಲ್ಲಿ ಇವ್ರ ಥರನೇ ಒಬ್ಬ ವ್ಯಕ್ತಿನ. ಅವರು ನನ್ನ ಕಣ್ಮುಂದೆ ಏನೇನು ವಿಸ್ಮಯ ಮಾಡ್ತಾರೆ, ಅದೇ ಇವತ್ತಿನ ನಮ್ಮ ದೇಶದ ಕಥೆಯಲ್ಲಿ. ನಾನೀಗಿರೋದು ತೇಣಿ ಒಂದು ಹಸಿರು ಬೆಟ್ಟ ಗುಡ್ಡಗಳು ತುಂಬಿರುವಂಥ ಜಾಗ. ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಎರೆಸೈ. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಣ್ದೃಷ್ಟಿ ಶಕ್ತಿಯಿಂದ ವಿಸ್ಮಯಗಳನ್ನ ಮಾಡಿ ತೋರಿಸ್ತಾರಂತೆ. ಬನ್ನಿ ಹೋಗಿ ನೋಡೋಣ. ಸಾಮಾನ್ಯವಾಗಿ ನಾವು ನಮ್ಮ ದೇಶದ ಕಥೆಗೆ ಚಿತ್ರೀಕರಣ ನಡೆಸೋಕು ಮೊದಲು ಆ ಸ್ಥಳ ಮತ್ತು ವಿಷಯದ ಬಗ್ಗೆ ಸ್ಟಡಿ ಮಾಡ್ಕೋತೀವಿ. ಆದರೆ ನಮ್ಮ ಇವತ್ತಿನ ಎಪಿಸೋಡ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಇವತ್ತು ನಾವು ಸಿದ್ಧರ್ ಜನಾಂಗಕ್ಕೆ ಸೇರಿರುವ ಒಬ್ಬ ಯೋಗಿಯನ್ನ ಭೇಟಿ ಮಾಡಲಿದ್ದೇವೆ. ಈ ಯೋಗಿ ನಂಬಲಾರದಂತಹ ಹಲವು ಪವಾಡಗಳನ್ನ ಮಾಡ್ತಾರೆ ಅಂತ ಜನರು ಹೇಳ್ತಾರೆ. ಆದರೆ ಈ ಪವಾಡ ಪುರುಷ ಮಾತ್ರ ಕ್ಯಾಮ್ರಾದೆದುರು ತನ್ನ ಪವಾಡಗಳನ್ನ ತೋರಿಸಲು ಸಿದ್ಧರಿರಲಿಲ್ಲ. ಕೆಲವು ಸಿಂಪಲ್ ಪವಾಡಗಳನ್ನಾದರೂ ಕ್ಯಾಮರಾದೆದುರು ತೋರಿಸಿ ಅಂತ ನಾವು ಅವರನ್ನ ಬೇಡ್ಕೊಂಡ್ವಿ. ಆದರೆ ಅವರು ಇದಕ್ಕೆಲ್ಲ ಬಗ್ಗಲಿಲ್ಲ. ನಾವು ಕೂಡ ಹಿಂದೆ ಸರಿಲಿಲ್ಲ. ಅವರಿಗಾಗಿ 2 ದಿನ ಅವರ ಮನೆ ಎದುರು ಕಾದು ಕುಳಿತರು. ಅವರು ಮನೆಯಿಂದ ಈಚೆ ಬರಲೇ ಇಲ್ಲ. 3ನೆಯ ದಿನ ನಮ್ಮ ಹಠ ಫಲಿಸಿತ್ತು. ಅವರು ನಮ್ಮನ್ನ ತಮ್ಮ ಮನೆಯೊಳಗೆ ಕರೆಸಿಕೊಂಡ್ರು. ಈಗ ನಿಮ್ಮ ಮುಂದೆ ಪವಾಡ ಪುರುಷ ಬಾಲಕೃಷ್ಣ ಸ್ವಾಮೀಜಿ. ಬಾಲಕೃಷ್ಣರವರು ಎಲ್ಲ ಪವಾಡ ಪುರುಷರಂತೆ ಇರಲಿಲ್ಲ. ಸಾಮಾನ್ಯವಾಗಿ ಪವಾಡ ಮಾಡುವ ಯೋಗಿಗಳಿಗಿರುವಂತೆ ಉದ್ದನೆಯ ಕೂದಲಾಗಲಿ ಗಡ್ಡವಾಗಲಿ ಈ ಪುರುಷನಿಗೆ ಇರಲಿಲ್ಲ. ಬಾಲಕೃಷ್ಣ ಸ್ವಾಮಿಯವರು ಒಬ್ಬ ವಾಮಾಚಾರ ಮಾಡೋ ವ್ಯಕ್ತಿ ಅಂತ ಜನರು ಹೇಳ್ತಾರೆ. ಈಗ ನಮ್ಮ ಸುತ್ತಲ ವಾತಾವರಣ ಕೂಡ ಅದನ್ನೇ ಹೇಳ್ತಾ ಇದೆ. ವಾಮಾಚಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವ ನಿಂಬೆಹಣ್ಣು ಅಲ್ಲಿ ಹೇರಳವಾಗಿತ್ತು. ಅದಲ್ಲದೆ ತಾಮ್ರದ ತಗಡಿನ ಯಂತ್ರ ಹಾಗೂ ಯಾವುದೋ ಪ್ರಾಣಿಯ ಎಲುಬು ಅಲ್ಲಿದ್ವು. ಅದು ಮನುಷ್ಯನ ಮೂಳೆಯಾಗಿರಬಹುದಾ? ಆ ವಿಚಾರ ಬಂದಾಕ್ಷಣ ನಮ್ಮ ಮನಸ್ಸು ಹೆದರಿಕೆಯಿಂದ ತುಂಬಿಕೊಳ್ತು. ಇವೆಲ್ಲದರ ಜೊತೆಗೆ ನಾವು ಹಿಂದೆಂದೂ ನೋಡಿರದ ಭಯಾನಕ ವಾತಾವರಣ ಅಲ್ಲಿತ್ತು. ಯಾವುದೋ ಹಾರರ್ ಮೂವಿಯ ಸೆಟ್ ನಂತಿತ್ತು ಆ ಸ್ಥಳ. ಇಂತಹ ಮೂರ್ತಿಯನ್ನ ಬಹುಶಃ ನೀವು ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಆ ಮೂರ್ತಿ ಬೆಕ್ಕನ್ನು ಹೋಲ್ತಿತ್ತು. ಹೌದು, ಅದು ಬೆಕ್ಕಿನ ಮೂರ್ತಿಯೇ. ಆದರೆ ಬೆಕ್ಕು ಯಾರ ಆರಾಧ್ಯ ದೈವವಾಗಿರಲು ಸಾಧ್ಯ? ಇಂತಹ ಹಲವಾರು ಪ್ರಶ್ನೆಗಳು ತಲೆಯಲ್ಲಿ ಓಡಾಡುತ್ತಿರುವಾಗಲೇ ಬಾಲಕೃಷ್ಣ ಸ್ವಾಮಿಗಳು ಪೂಜೆಯನ್ನ ಆರಂಭಿಸಿದರು. ಶಿವಾಯ ಓಂ ಮಹಾಶಕ್ತಿ, ಓಂ ಮಹಾಕಾಳಿ, ಓಂ ಶ್ರೀಂ ಕ್ರೀಂ ಕ್ಲೀಂ ಓಂ ನಮಃ ಶಿವಾಯ. ಮಂತ್ರ ಪಠಿಸ್ತಾ ಬುರುಡೆಯ ಮಾಲೆಯನ್ನ ಧಾರಣೆ ಮಾಡುತ್ತಿದ್ದ ಸ್ವಾಮೀಜಿಯವರನ್ನ ನೋಡ್ತಿದ್ರೆ ನಮ್ಮ ಎದೆ ಬಡಿತ ಏರುಪೇರಾಗ್ತಿತ್ತು. ಓಂ ಗಾಳಿ ಗಾಯತ್ವಿತ್ಮಗೆ ಮಸಾಣ ವಾಸಸ್ಸಿಂಜಯಮಗೆ ಧಣ್ಣು ಕಾಳಿ ಪ್ರಿಯಸ್. ಓಂ ಕಾಳಿ ಸರ್ವ ಮಗಾ ಶಕ್ತಿ. ಓಂ. ತಾವು ಕ್ಯಾಮ್ರಾದೆದುರು ಪವಾಡವನ್ನ ತೋರಿಸೋಕೆ, ಆ ನಿಗೂಢ ಶಕ್ತಿಯ ಅನುಮತಿ ಪಡೆಯೋಕೆ ಬಾಲಕೃಷ್ಣ ಸ್ವಾಮಿಯವರು ಪೂಜೆಯನ್ನ ಮಾಡಿದ್ರು. ದೇವರು ಬಾಲಕೃಷ್ಣರವರಿಗೆ ಗ್ರೀನ್ ಸಿಗ್ನಲ್ ಕೊಡ್ಲಿ ಅಂತ ನಾವು ಕೇಳ್ಕೊಂಡ್ವಿ. ನಮ್ಮ ಕೋರಿಕೆ ಆ ಶಕ್ತಿಗೆ ಕೇಳಿಸುತ್ತಾ ಗೊತ್ತಿಲ್ಲ.
ಬಾಲಕೃಷ್ಣ ಸ್ವಾಮಿಯವರು ಅಲ್ಲಿರುವ ಮೂರ್ತಿ ಎದುರು ಕೆಲವು ಮೊಟ್ಟೆಗಳನ್ನ ಜೋಡಿಸಿದ್ರು. ವಾಮಾಚಾರದಲ್ಲಿ ಮೊಟ್ಟೆ, ಮಾಂಸಾಹಾರ, ಮದ್ಯ ಇವೆಲ್ಲವನ್ನು ಬಳಸ್ತಾರೆ. ಯಾವ ಸಾಮಗ್ರಿಗಳನ್ನ ಪೂಜೆಯ ಸಂದರ್ಭದಲ್ಲಿ ಬಳಸಿದರೆ ಅಶುದ್ಧಿಯಾಗುತ್ತೋ ಅವೆಲ್ಲವನ್ನು ವಾಮಾಚಾರದಲ್ಲಿ ಬಳಸುತ್ತಾರೆ. ವಾಮಾಚಾರಕ್ಕೆ ಶುದ್ಧ ಅಶುದ್ಧ ಎಂಬುದಿಲ್ಲ. ವಾಮಾಚಾರದ ಕಣ್ಣಿಗೆ ಇವೆರಡೂ ಸಮ. ಬಾಲಕೃಷ್ಣ ಸ್ವಾಮೀಜಿ ಏನ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಕ್ಯಾಮೆರಾದೆದುರು ಪವಾಡ ಮಾಡಲು ದೇವರು ಅವರಿಗೆ ಒಪ್ಪಿಗೆ ನೀಡಲಿ ಅನ್ನೋದು ಮಾತ್ರ ನಮ್ಮ ಕೋರಿಕೆಯಾಗಿತ್ತು. ಇಂತಹ ವಿಚಿತ್ರ. ಅವರು ಮೊಟ್ಟೆಯನ್ನ ಹಿಸುಕಿದ್ರೆ ಅದರ ಒಳಗೆ ಹಳದಿ ಲೋಳೆಯೇ ಇರಲಿಲ್ಲ. ಸ್ವಲ್ಪವಾದರೂ ಇರಲೇಬೇಕು ಅನ್ನೋದು ನಮ್ಮ ವಿಚಾರವಾಗಿತ್ತು. ಆದರೆ ಒಂದು ಹನಿ ಲೋಳೆ ಕೂಡ ಇರಲಿಲ್ಲ. ನಮಗೆ ಮೊಟ್ಟೆಯ ಹೊರಗಿನ ಬಿಳಿ ತೊಗಟೆ ಬಿಟ್ರೆ ಮತ್ತೇನೂ ಕಾಣಸಿಗಲಿಲ್ಲ. ಇದು ಯಾವುದಕ್ಕೆ ಮುನ್ಸೂಚನೆ? ದೇವರು ಇವರಿಗೆ ಕ್ಯಾಮೆರಾದೆದುರು ಪವಾಡ ಮಾಡೋಕೆ ಅನುಮತಿ ಕೊಟ್ರ? ಸರ್ ಸುಮ್ಮನೆ ಹಾಂ என்ன ஏதாவது தெய்வத்தை இது பண்ணணும்னு நினைக்கிறீங்களா? பண்ணக்க நல்லா இருக்கு. இது வந்து தெய்வீக வழியில ನೋಡಿ, ಇದು ವಾಮಾಚಾರದ ವಿಸ್ಮಯಗಳು. ಇದು ದೇವಿ ಅನುಮತಿ ಇಲ್ಲದೆ ಮಾಡಕ್ಕಾಗಲ್ಲ. தடையில்லாம செய்யும். ಸ್ವಾಮಿ ಈಗ ತಾನೇ ಒಂದು ಪೂಜೆ ಮುಗಿಸ್ಯಾರೆ. ಕಾಳಿ ಹತ್ರ ಉತ್ತರ ಕೇಳೋ ಪೂಜೆ ಉತ್ತರ ಸಿಕ್ಕಿದೆ. ಸೊ ನಮಗಾಗಿ ಒಂದಷ್ಟು ವಿಸ್ಮಯಗಳನ್ನ ಮಾಡಿ ತೋರಿಸ್ತಾರಂತೆ. ಕಾಯ್ತಾ ಇದೀನಿ, ಅದೇನು ವಿಸ್ಮಯಗಳು ಮಾಡ್ಬೋದು ಅಂತ ನೋಡೋಣ. சாமியை கும்பிடுத்தா ದೇವಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಕೊಡಿ. ಓಂ ಕಾಳಿ, ಓಂ ಕಾಳಿ, ಓಂ ಕಾಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಸರ್ವಕಾರ್ಯಂ ಜಯಮಾಗ, ಸರ್ವಕಾರ್ಯ ಜಯಮಾಗ. ಶ್ರೀಂ ಗ್ರೀಂ ಗ್ಲೀಂ ಜವ್ವಾ ಓಂ ಓಂ ಹ್ರೀಂ ಓಂ. ಬಾಲಕೃಷ್ಣ ಸ್ವಾಮಿ ಶರತ್ ಕೈಗೆ ಕೊಡುವಾಗ ನೇರವಾಗಿದ್ದ ಮೊಳೆ ಸ್ವಾಮೀಜಿ ಹೊರಗೆ ಹೋಗಿ ವಾಪಸ್ ತಂದಾಗ ಬಾಗಿತ್ತು. ಕಾಳಿ ದೇವಿಯನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ನಮ್ಮ ಜೀವನದಲ್ಲಿ ನಡೆದ ಅತ್ಯಂತ ಆಶ್ಚರ್ಯಕರ ಸಂಗತಿ ಇದಾಗಿತ್ತು. ನಮ್ಮ ಕಣ್ಣನ್ನು ನಮಗೆ ನಂಬಲಾಗಲಿಲ್ಲ.
ಬಾಗಿದ ಮೊಳೆ ಸ್ವಾಮಿಯ ಮಂತ್ರದಿಂದ ನೇರವಾಗ್ತಿತ್ತು. ಬಾಗಿದ ಮೊಳೆಯನ್ನ ನೆಟ್ಟಗಾಗಿಸಲು ಯಾವುದೇ ಬಲವಾದ ಶಕ್ತಿಯ ಪ್ರಯೋಗವಾಗಿರಲಿಲ್ಲ. ಇಲ್ಲಿಗೆ ನಿಲ್ಸೋಣ. ನಮಗೆ ಗೊತ್ತು ನೀವು ಈ ಪವಾಡವನ್ನ ಮತ್ತೆ ನೋಡಲು ಬಯಸ್ತಿದ್ದೀರಾ ಅಂತ. ಮತ್ತೊಮ್ಮೆ ನೋಡಿ. ಸ್ವಾಮಿ ಒಂದು ಮೊಳೆನ ಬೆಂಡ್ ಮಾಡಿ ತಂದಿದ್ರು. ಕಾಳಿಮಾತೆ ಶಕ್ತಿಯಿಂದ ಅದನ್ನು ಸ್ಟ್ರೈಟ್ ಮಾಡಿದ್ರು. ಅದು ಒರಿಜಿನಲ್ ಮೊಳೆ. ನಾನು ಚೆಕ್ ಮಾಡಿದಂಥ ಮೊಳೆನೇ ಅಂತ ಸಾಕ್ಷಿಗೋಸ್ಕರ ನನ್ನ ಕೈಯಲ್ಲಿ ಗೀರಿದ್ರು. ರಕ್ತ ಬರ್ತಿದೆ. ಸ್ವಾಮಿ ಬೆಂಡಾಗಿದ್ದ ಮೊಳೆನ ಸ್ಟ್ರೈಟ್ ಮಾಡಿದ್ರು. ಆದರೆ ಅದು ನನಗೆ ಅಷ್ಟೊಂದು ನಂಬಕ್ಕಾಗಲಿಲ್ಲ. ಅದಕ್ಕೆ ನಾನೇ ತಂದಂಥ ಒಂದು ನೆಟ್ಟು ಬೋಲ್ಟನ್ನು ಸ್ವಾಮಿ ಕೈ ಕೊಟ್ಟು ಆ ನೆಟ್ನ ಆಚೆ ತೆಗಿಯೋಕ್ಕಾಗತ್ತಾ ಅಂತ ಕೇಳಿದೆ. ಸ್ವಾಮಿ, ನಿಮ್ಮ ಶಕ್ತಿಯಿಂದ ಬೆಂಡಾಗಿದ್ದ ಮೊಳೆನ ನೀವು ಸೀದಾ ಮಾಡಿದ್ರಿ. ಈಗ ನಾನು ತಂದಿರೋವಂಥ ಒಂದು ನೆಟ್ಟು ಬೋಲ್ಟ್ ಇದೆ, ಅದನ್ನು ನೀವು ತೆಗಿಯೋಕ್ಕೆ ಸಾಧ್ಯನಾ ನಿಮ್ಮ ಶಕ್ತಿಯಿಂದ? ಕಾಳಿದೇವಿಯ ಸಂಪೂರ್ಣ ಶಕ್ತಿ ಹಾಗೂ ಆಶೀರ್ವಾದದಿಂದ ಅದನ್ನು ಕೂಡ ಮಾಡ್ಬೋದು. ನಂಬಲಾಗದಂತಹ ಈ ವಿಚಿತ್ರವನ್ನ ಮತ್ತೆ ಮತ್ತೆ ನೋಡಲು ನಾವು ಬಯಸಿದ್ವಿ. ಈ ಪವಾಡದ ಹಿಂದೆ ಯಾವ ವೈಜ್ಞಾನಿಕ ಕಾರಣವಿರಬಹುದು? ಈ ಪ್ರಪಂಚದಲ್ಲಿ ಪವಾಡವೆಂಬುದೇ ಇಲ್ಲ. ತನ್ನ ಬುದ್ಧಿಶಕ್ತಿಗೆ ನಿಲುಕದ ಕೆಲವು ಸನ್ನಿವೇಶಗಳು ಜರುಗಿದಾಗ ಮನುಷ್ಯ ಅದನ್ನ ಪವಾಡ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಸ್ವಾಮೀಜಿಯವರ ಪವಾಡದ ಹಿಂದೆ ಯಾವ ವೈಜ್ಞಾನಿಕ ಕಾರಣವಿರಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ, ಅದುವೇ ಪ್ರಾಣಶಕ್ತಿ. ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಶಕ್ತಿ ಯಾವುದು ಅನ್ನೋದನ್ನ ನಿಮ್ಮನ್ನ ನೀವು ಕೇಳ್ಕೊಂಡಿದ್ದೀರಾ? ಇದಕ್ಕೂ ಕೂಡ ಉತ್ತರ ಪ್ರಾಣವೇ ಆಗಿದೆ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ನಿರ್ಜೀವ ಹಾಗೂ ಸಜೀವ ವಸ್ತುಗಳ ಸೃಷ್ಟಿಯಾಗಿರೋದು ಪ್ರಾಣಶಕ್ತಿಯಿಂದಲೇ. ಆದರೆ ಮನುಷ್ಯ ಮಾತ್ರ ತನ್ನ ಬುದ್ಧಿವಂತಿಕೆಯಿಂದ ಬ್ರಹ್ಮಾಂಡದಲ್ಲೇ ಅತ್ಯಂತ ಬುದ್ಧಿವಂತ ಜೀವಿ ಎನಿಸಿಕೊಂಡಿದ್ದಾನೆ. ಮನುಷ್ಯ ಯೋಗ ಮತ್ತು ಧ್ಯಾನದ ಮೂಲಕ ತನ್ನ ಕಾಸ್ಮಿಕ್ ಎನರ್ಜಿಯಾದ ಪ್ರಾಣವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾನೆ. ಯೋಗ ಧ್ಯಾನವನ್ನು ನಮಗೆ ಪರಿಚಯಿಸಿದ ಋಷಿ ಮುನಿಗಳಿಗೆ ನಮ್ಮ ಕೃತಜ್ಞತೆಗಳು. ಬಾಲಕೃಷ್ಣರಂತಹ ಯೋಗಿಗಳು ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಪ್ರಾಣಶಕ್ತಿಯನ್ನ ಒಂದೇ ಕಡೆ ಹರಿಯುವಂತೆ ಮಾಡುತ್ತಾರೆ. ಆ ಮೂಲಕ ಎಂಥ ದೃಢವಾದದ್ದನ್ನು ಬಗ್ಗಿಸಬಹುದು. ಉದಾಹರಣೆಗೆ ಕುಂಗ್ಫು ಪ್ರಾಕ್ಟೀಷನರ್, ಆತ ಇಟ್ಟಿಗೆ ಒಡೆಯುವಾಗ ಪ್ರಾಣಿಕ್ ಶಕ್ತಿಯನ್ನು ಕೈಯಲ್ಲಿ ಹರಿಯುವಂತೆ ಕಾನ್ಸಂಟ್ರೇಟ್ ಮಾಡಿ ಇಟ್ಟಿಗೆಗೆ ಹೊಡೆಯುತ್ತಾರೆ. ಅದು ಒಂದೇ ಏಟಿಗೆ ಒಡೆದು ಹೋಗುತ್ತೆ. ಬಾಲಕೃಷ್ಣ ಸ್ವಾಮೀಜಿಯವರು ಮಾಡ್ತಿರೋದು ಇದನ್ನೇ. ಪ್ರಾಣಿಕ್ ಎನರ್ಜಿಯನ್ನ ಕೇಂದ್ರೀಕರಿಸಿ ಕಣ್ಣಿನ ಮೂಲಕ ಆ ಮೊಳೆಯ ಮೇಲೆ ಪ್ರಯೋಗಿಸ್ತಾರೆ. ಅದು ಸುಲಭವಾಗಿ ಬಗ್ಗುತ್ತೆ. ನಮ್ಮೆದುರು ಮೊಳೆ ಹಾಗೂ ನೆಟ್ ಮೇಲೆ ಸ್ವಾಮಿ ಮಾಡಿತು ಇದೇ ಪ್ರಯೋಗ. ಬಾಲಕೃಷ್ಣ ಸ್ವಾಮೀಜಿ ಇನ್ನು ಏನೇನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಪಂಚಭೂತಗಳನ್ನ ಉಪಯೋಗಿಸಿ ನನ್ನ ಬಾಡಿಯಲ್ಲಿ ಏನೋ ಫೀಲ್ ಮಾಡೋ ಥರ ಮಾಡ್ಬೋದಾ? ಖಂಡಿತ ಮಾಡೋಣ. ಪಂಚಭೂತ ಮಂತ್ರವನ್ನು ಉಪಯೋಗಿಸಿ ಇವಾಗ ನಿಮ್ಮಲ್ಲಿ ಅಗ್ನಿಶಕ್ತಿಯನ್ನ ಆವಾಹನೆ ಮಾಡ್ತೀನಿ. ಪನ್ನಿ ಕಟ್ಲ ಪನಿ ಬಾಬಾ
ಮನುಷ್ಯನ ದೇಹದಲ್ಲಿ ಪಂಚಭೂತಗಳನ್ನು ಆವಾಹನೆ ಮಾಡಿ ಪವಾಡ ಮಾಡಿ ಅಂತ ನಾವು ಬಾಲಕೃಷ್ಣ ಸ್ವಾಮಿಯವರನ್ನ ಕೇಳಿಕೊಂಡಾಗ ಅವರು ಒಂದು ಬೇರನ್ನ ಹಿಡಿದು ಮಂತ್ರ ಪಠಿಸಲು ಆರಂಭಿಸಿದ್ರು. ಕೈ ನೀಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶರತ್ ಅಂಗೈ ಮೇಲೆ ಸಣ್ಣ ತಾಮ್ರದ ತಗಡನ್ನಿಟ್ಟು ವಿಭೂತಿಯನ್ನ ಮಂತ್ರಿಸಿ ಅದನ್ನು ತಾಮ್ರದ ತಗಡಿನ ಮೇಲೆ ಹಾಕಿದ್ರು. ನಂತರ ಸ್ವಾಮೀಜಿ ಅಂಗೈಯನ್ನ ಮುಚ್ಚಲು ಹೇಳಿದ್ರು. ಬಾಲಕೃಷ್ಣ ಸ್ವಾಮೀಜಿ ಶರತ್ಗೆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನ ನಿನ್ನ ಕೈಗಳಿಗೆ ಆವಾಹನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಕೈ ನಡುತ್ತಿದೆ, ಬಿಸಿ ಆಗ್ತಿದೆ ಸ್ವಾಮಿ ಒಳಗೆ. ಅದೇ ರೀತಿ ಶರತ್ಗೆ ತನ್ನ ಕೈಗಳು ಬಿಸಿಯಾಗುತ್ತಿರುವಂತೆಯೇ ಅನಿಸಿತ್ತು. ನೆನಪಿಡಿ, ಅಲ್ಲಿ ಯಾವುದೇ ರೀತಿಯ ಬೆಂಕಿಯಾಗಲಿ ಅಥವಾ ಬಿಸಿಯಾಗಲಿ ಇರಲಿಲ್ಲ. ಸ್ವಾಮಿ ಸೂಡಾದೆ. ಸ್ವಾಮೀಜಿ ತಮ್ಮ ಮಂತ್ರೋಚ್ಚಾರಣೆ ಮುಂದುವರಿಸಿದ್ರು. ಓಂ ಆದಿತ್ಯಾಯ, ಸ್ವಾಮಿ ಆಡ್ದಿಲ್ಲ. ಶರತ್ಗೆ ಆ ತಾಮ್ರದ ತಗಡನ್ನ ಬಹಳ ಹೊತ್ತು ಹಿಡಿದುಕೊಳ್ಳೋಕೆ ಆಗಲೇ ಇಲ್ಲ. ಅರ್ಧದಲ್ಲೇ ಬೀಳಿಸ್ಬಿಟ್ಟ. ನೋವು ಮತ್ತು ಸುಟ್ಟ ಅನುಭವದಿಂದ ಅವನ ಕೈ ನಡುಗುತ್ತಿತ್ತು. ಓಂ ಅಗ್ನಿ ಭಗವಾನೇ ಶಾಂತಂ ಶಾಂತಂ ಅಬ್ಬನಿ. ಏನೂ ಇಲ್ಲದೆಯೇ ಶರತ್ಗೆ ಕೈ ಸುಟ್ಟಂತೆ ಉರಿಯುತ್ತಿತ್ತು. ಆ ಬರ್ನಿಂಗ್ ಸೆನ್ಸೇಷನ್ ನಿಂದ ಹೊರಬರಲು ಶರತ್ ಮತ್ತೆ ಮತ್ತೆ ಕೈಗೆ ನೀರು ಹಾಕಿಕೊಂಡ. ಸ್ವಾಮಿ ಹೇಳಿದೇನು ಅಂದರೆ ಅಗ್ನಿಶಕ್ತಿ ನನ್ನ ಮೇಲೆ ಬಂತು, ಯಾಕೆಂದರೆ ಅವರು ಅಗ್ನಿ ಮಂತ್ರ ಹೇಳಕ್ಕೆ ಶುರು ಮಾಡಿದ್ರು ಅಂತ. ಸೊ ತಡೆಯೋಕ್ಕಾಗಿಲ್ಲ, ಕೈ ತೊಳ್ಕೊಂಡಿದ್ದೀನಿ. ಈ ಥರ ಎಷ್ಟೋ ವಿಸ್ಮಯಗಳನ್ನ ನೋಡಿ ನಾನು ಅಚ್ಚರಿ ಆಗ್ತಿದೆ. ನನಗೆ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಕಣ್ಮುಂದೆನೇ ಕೂತಿದ್ದೀನಿ, ಬಟ್ ಮೈಂಡ್ ಬ್ಲೋಯಿಂಗ್. ಶರತ್ ಅಂಗೈ ಅಷ್ಟೊಂದು ಹೀಟ್ ಆಗಲು ಬಾಲಕೃಷ್ಣ ಸ್ವಾಮೀಜಿ ಏನು ಮಾಡಿದ್ರು? ಅವರ ಮಂತ್ರದ ಹಿಂದಿರುವ ಆ ಸೀಕ್ರೆಟ್ ಯಾವುದು? ನಾನು ಮಂತ್ರಶಕ್ತಿಯಿಂದ ಮಳೆ ಕೂಡ ಬರ್ಸಬಲ್ಲೆ. ದೇವಿ ಅನುಗ್ರಹದಿಂದ ಇದು ಸಾಧ್ಯ. ಬರೀ ಮಂತ್ರಶಕ್ತಿಯಿಂದಲೇ ಅಷ್ಟೊಂದು ಬಿಸಿ ಉತ್ಪತ್ತಿಯಾಗಲು ಸಾಧ್ಯನಾ? ಮಂತ್ರದಿಂದ ಮಳೆ ಹೇಗೆ ಬರೋಕ್ ಸಾಧ್ಯ? ಅದನ್ನ ತಿಳಿಯೋಕೆ ಶಬ್ದದ ಹಿಂದಿನ ವೈಜ್ಞಾನಿಕ ಕಾರಣವನ್ನ ಹುಡ್ಕೋಣ. ಈ ಜಗತ್ತು ನಿರ್ಮಾಣವಾಗೋಕು ಮೊದಲು ಏನೂ ಇರಲಿಲ್ಲ. ಅಂದರೆ ಶೂನ್ಯಾಕಾಶವಾಗಿತ್ತು. ಓಂ ಶಬ್ದ ಉದ್ಭವವಾಯಿತು. ಓಂ ಶಬ್ದದ ಕಂಪನೆಯಿಂದಲೇ ಹುಟ್ಟಿದ್ದು ಸಗುಣ ಬ್ರಹ್ಮ. ಅಲ್ಲಿಂದ ಸೃಷ್ಟಿ ಶುರು. ಹೀಗೆ ಶಬ್ದಗಳನ್ನ ಉಚ್ಚರಿಸಿದಾಗ ಒಂದು ಆಕಾರದ ರಚನೆಯಾಗುತ್ತೆ. ಈಗ ಶಬ್ದಗಳಿಂದ ಆಕಾರದ ರಚನೆ ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಸೈಮ್ಯಾಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೈಮ್ಯಾಟಿಕ್ಸ್ ಅಂದ್ರೆ ನಮಗೆ ಗೋಚರಿಸುವ ಶಬ್ದಗಳ ಕಂಪನದ ಅಧ್ಯಯನ. ಸಂಗೀತ ತರಂಗವು ನೀರು ಮತ್ತು ಉಪ್ಪಿನ ಕಣಗಳ ಮೇಲೆ ಹಾಯ್ದಾಗ ವ್ಯವಸ್ಥಿತ ಆಕಾರ ರಚನೆಯಾಗುತ್ತೆ. ಹಾಗೆ ಸಂಸ್ಕೃತ ಶಬ್ದಗಳಿರೋ ಮಂತ್ರಗಳನ್ನ ಸ್ಪಷ್ಟ ಉಚ್ಚಾರಣೆ ಮಾಡಿದಾಗ ಶಬ್ದದ ಪುನರಾವರ್ತನೆಯಾಗಿ ಅಂದುಕೊಂಡ ಫಲಿತಾಂಶ ದೊರೆಯುತ್ತೆ. ಮಂತ್ರಗಳು ಕೆಲಸ ಮಾಡೋ ರೀತಿ ಇದು. ಬಾಲಕೃಷ್ಣ ಸ್ವಾಮೀಜಿ ಇನ್ನೊಂದು ಚಮತ್ಕಾರ ತೋರಿಸೋಕೆ ನಮ್ಮನ್ನ ಅಲ್ಲೇ ಹತ್ತಿರದಲ್ಲಿರೋ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದಾಗಿ ಹೇಳಿದ್ರು. ಮಂತ್ರದ ಶಕ್ತಿಯಿಂದ ಮಳೆ ತರಿಸ್ತೀನಿ ಅಂತ ಹೇಳಿದ್ರು. ಇಂತಹ ನಿಗೂಢ ಪವಾಡಕ್ಕೆ ಸಾಕ್ಷಿಯಾಗಲೆಂದು ನಾವು ಬೆಟ್ಟದ ಕಡೆ ಪಯಣ ಬೆಳೆಸಿದ್ವಿ. ಸ್ವಾಮಿ ಇಪ್ಪೋ ಹೆಂಗ ಪೋರೆಂಗ್? ಈಗ ನಾವು ಕರಪಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಓಕೆ, ನಾನು ಅಲ್ಲಿ ಪಂಚಭೂತಗಳನ್ನು ಪೂಜೆ ಮಾಡಿ ಮಳೆ ಬರೆಸ್ತೀನಿ. ಮಳೆ ಬರ್ಸ್ತೀರಾ? ಮಳೆ ಬೇಗ. ರೋಡು ಅಷ್ಟೊಂದು ಸರಿ ಇಲ್ಲ, ಬಟ್ ಆ ವಿಸ್ಮಯ ನೋಡೋಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದೀವಿ. ಮಳೆ ಬರ್ಸೋಕ್ಕೆ ಕೆಲವು ಮಂತ್ರಗಳಿವೆ.
ಆ ಮಂತ್ರಗಳು ಸ್ವಾಮಿ ಗೊತ್ತಂತೆ. ಸೊ ಆ ಮಂತ್ರಗಳ ಹೇಳಿ ಮಳೆ ಬರ್ಸ್ತಾರೆ. ಮಂತ್ರ ಉಪಯೋಗಿಸಿ ಮಳೆ ಬರ್ಸೋ ಮುಂಚೆ ದೈವದ ಅನುಮತಿ ಪಡಿಬೇಕು. ಬೆಟ್ಟದ ಕಡೆ ಹೋಗುತ್ತಿದ್ದಾಗ ನಮಗೆ ಮೊದಲು ಸಿಕ್ಕಿದ್ದು ಮುನೇಶ್ವರ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನವನ್ನ ನೋಡಿದ ಯಾರಾದರೂ ಇದು ವಾಮಾಚಾರದ ದೇವಸ್ಥಾನ ಅಂತ ಸುಲಭವಾಗಿ ಹೇಳ್ತಿದ್ರು. ಹಾಗಿತ್ತು ಅದರ ಹೊರನೋಟ. ಒಡೆದ ಮುನೇಶ್ವರನ ವಿಗ್ರಹ, ತ್ರಿಶೂಲ, ಆಲದ ಮರಕ್ಕೆ ಕಟ್ಟಲಾಗಿರುವ ಬಟ್ಟೆಗಳೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಭಯವನ್ನ ಹುಟ್ಟಿಸ್ತಿತ್ತು. ಬಾಲಕೃಷ್ಣ ಸ್ವಾಮೀಜಿ ಮಳೆ ತರಿಸೋದಕ್ಕಾಗಿ ಶಾಸ್ತ್ರ ವಿಧಿಗಳನ್ನ ಆರಂಭಿಸಿದ್ರು. ಆ ಮಂತ್ರ ವಿಧಿಗಳು ಹೆದರಿಕೆ ಹುಟ್ಟಿಸ್ತಿದ್ವು. ಇವರ ಮಂತ್ರಗಳು ಫಲಕಾರಿಯಾಗುತ್ತಾ? ಸಮಯವೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದು ವಾಮಾಚಾರದ ಪ್ರಮುಖವಾದ ದೇವರು. ಈ ಸ್ವಾಮಿ ಹೆಸರು ಹೇಳಿ ಒಂದು ಹಗ್ಗವನ್ನ ಗಾಳಿನಲ್ಲಿ ತೇಲ್ಬಿಟ್ರೆ ಹಗ್ಗ ಹಾಗೆ ನಿಂತ್ಕೊಳ್ಳುತ್ತೆ. ಇವನು ಮಹಾಮುನೇಶ್ವರ. ಇಲ್ಲಿ ಬಂದು ಪೂಜೆ ಮಾಡಿದ್ಮೇಲೆ ನಮಗೇನು ಬೇಕೋ ಅದು ನೆರವೇರುತ್ತೆ. ಬಾಲಕೃಷ್ಣ ಸ್ವಾಮೀಜಿ ತನ್ನ ಮಂತ್ರದಿಂದ ಮಳೆ ತರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದ ಆ ಬೆಟ್ಟಕ್ಕೆ ನಾವು ತಲುಪಿದ್ವಿ. ಇಲ್ಲಿಂದ ನಾವು ಮತ್ತೆ ಒಂದು ದಟ್ಟ ಅಡವಿಗೆ ಹೋಗಬೇಕು. ಓಂ ವರ್ಣ ಭಗವಾನೇ, ಓಂ ಶ್ರೀಂ ಕ್ರೀಂ ಕ್ಲೀಂ ಜವ್ವಾವು ಮವು ಓಂ ಹ್ರೀಂ. ಮುನೇಶ್ವರ ದೇವಸ್ಥಾನದಲ್ಲಿ ಬಾಲಕೃಷ್ಣ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿದಾಗ ಬಿಸಿಲು ತುಂಬಾ ಇತ್ತು. ಆದರೆ ನಾವು ಬೆಟ್ಟವನ್ನ ತಲುಪುವಷ್ಟರಲ್ಲಿ ಮೋಡ ಕವಿದಿತ್ತು. ಸ್ವಾಮೀಜಿಯವರ ಮಂತ್ರ ನಿಜವಾಗಿಯೂ ಕೆಲಸ ಮಾಡಿದ್ದ. ಲೆಟ್ಸ್ ವೇಟ್ ಅಂಡ್ ವಾಚ್. ಓಂ ಗರ್ಪ ಮಾಡ ಕರ್ಪ ಚಂದ ಕರ್ಪ ಚಂದಿ ಕರ್ಪ ಸಂಗಳಿ ಕರ್ಪ ವಾ ಗರ್ಪ ಓಂ ಗರ್ಪ ಓಂ ಗರ್ಪ ಒಣ ಗರ್ಪ. ಬಾಲಕೃಷ್ಣ ಸ್ವಾಮೀಜಿ ಕರುಪು ಸ್ವಾಮಿಯನ್ನ ಆರಾಧಿಸುತ್ತಿದ್ದಂತೆ ಮೋಡಗಳು ಘರ್ಜಿಸತೊಡಗಿದ್ವು. ಎಲ್ಲೋ ಒಂದು ಕಡೆ ಈ ಪವಾಡ ಫಲಕಾರಿಯಾಗುತ್ತಿದೆ ಅಂತ ನಮಗೆ ಅನಿಸ್ತಿತ್ತು. ಬಾಲಕೃಷ್ಣ ಸ್ವಾಮೀಜಿ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ಮಂತ್ರವನ್ನ ಹೇಳಲಾರಂಭಿಸಿದ್ರು. நன்னும் நீர்ம நின்ற பாதம் நன்னுமாறு அருளிடாய் ஓ நமச்சிவாய. ஓம் மர்மேஸ்வராய, ஓம் மன்ன பகவானே, ಶಿವಾಯ ನಮಃ. ಸ್ವಲ್ಪ ಸಮಯದಲ್ಲೇ ನಾವು ಬಾಲಕೃಷ್ಣ ಸ್ವಾಮೀಜಿಯ ಮಂತ್ರದ ಮಳೆಗೆ ಭಯಭೀತರಾದ್ವಿ. ಈ ವಿಚಿತ್ರವನ್ನ ನೋಡಿ ನಮ್ಮ ಗಂಟಲು ಒಣಗತೊಡಗಿತ್ತು. ಬಾಲಕೃಷ್ಣ ಸ್ವಾಮೀಜಿಯ ಈ ಪವಾಡ ನೋಡಿದ ಮೇಲೆ ಈಗ ನಾವು ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ನಾವು 17ನೇ ಶತಮಾನದಿಂದಲೂ ಅಳುತ್ತಿರುವ ಕಲ್ಲು ಹಾಗೂ ಘಂಟೆಯ ಸದ್ದು ಮಾಡುವ ಕಲ್ಲಿನ ರಹಸ್ಯದ ಬಗ್ಗೆ ಹೇಳ್ತೀವಿ. ನಾನೀಗ ನಿಂತಿರೋದು ಇಂಡಿಯಾದ ಎಂಡ್ ಪಾಯಿಂಟ್. ಅದೇ ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ ಮತ್ತು ಇಂಡಿಯನ್ ಓಷನ್ಗಳ ತ್ರಿವೇಣಿ ಸಂಗಮ ಆಗೋ ಜಾಗ ಕನ್ಯಾಕುಮಾರಿಲಿ. ಇಲ್ಲಿನ ವಿಶೇಷತೆ ಏನು ಗೊತ್ತಾ? ಸನ್ರೈಸ್ ಆಗೋದು ಇಲ್ಲೇ, ಸನ್ಸೆಟ್ ಆಗೋದು ಕೂಡ ಇಲ್ಲೇ. ಇಂಥ ವಿಶೇಷತೆನ ನೋಡೋಕ್ಕೆ ಅಂತ ಜನ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬರ್ತಾರೆ. ಕನ್ಯಾಕುಮಾರಿ ತಮಿಳುನಾಡಿನ ಒಂದು ಜಿಲ್ಲೆ. ಭಾರತ ಉಪಖಂಡದ ತುತ್ತ ತುದಿ. ಭವ್ಯ ಪರ್ವತ, ಸಾಗರದ ಸುಂದರ ತಟಗಳು ಸಮ್ಮಿಲನಗೊಂಡ ಸ್ಥಳ. ಸಮುದ್ರ ಮತ್ತು ಪರ್ವತಗಳ ನಡುವೆ ಕಣ್ಣು ಹಾಯಿಸಿದಷ್ಟು ದೂರವು ತೆಂಗಿನ ಸಾಲು, ಭತ್ತದ ಗದ್ದೆಗಳು, ಅಲ್ಲಲ್ಲಿ ಕಣಿವೆಗಳನ್ನ ನಿರ್ಮಿಸೋ ಕೆಂಪು ಕಲ್ಲಿನ ಎತ್ತರದ ಭೂಪ್ರದೇಶ. ಇದನ್ನು ದೇಗುಲಗಳು, ಚರ್ಚ್ ಮತ್ತು ಇತರ ಪ್ರಮುಖ ಸ್ಥಳಗಳು ಜಿಲ್ಲೆಯಾದ್ಯಂತ ಪರಸ್ಪರ ಬೆಸೆದುಕೊಂಡಿವೆ. ಕನ್ಯಾಕುಮಾರಿ ಅನ್ನೋ ದೇವಿಯ ಹೆಸರನ್ನೇ ಈ ಪ್ರದೇಶಕ್ಕಿಡಲಾಗಿದೆ.
ಪುರಾಣಗಳ ಪ್ರಕಾರ ಶ್ರೀ ಭಗವತಿಯೇ ಕನ್ಯಾಕುಮಾರಿ, ಅಂದ್ರೆ ಅದರ ಹೆಸರೇ ಹೇಳುವಂತೆ ಹದಿಹರೆಯದ ಹೆಣ್ಣು ಮಗು ಎಂದರ್ಥ. ಶಿವನನ್ನು ಪತಿಯನ್ನಾಗಿ ಪಡೆಯಬೇಕೆಂದು ಆಕೆ ಬಯಸಿದ್ಲು. ಆದರೆ ಕಾರಣಾಂತರಗಳಿಂದ ಶಿವ ಆಕೆಯನ್ನ ವರಿಸಲೇ ಇಲ್ಲ. ಆಗಿನಿಂದ ಆಕೆ ಸನ್ಯಾಸಿನಿಯಾಗಿಯೇ ಉಳಿದುಬಿಟ್ಲು. ಇದು ಕನ್ಯಾಕುಮಾರಿ ಬಗ್ಗೆ ಇರೋ ಹಿಂದೂ ವರ್ಷನ್. ಆದ್ರೆ ವಿಚಿತ್ರ ಅಂದ್ರೆ ಭಾರತಕ್ಕೆ ಕ್ರಿಶ್ಚಿಯಾನಿಟಿ ಕಾಲಿರಿಸಿದ್ದು ಇದೇ ಕನ್ಯಾಕುಮಾರಿಯ ಮೂಲಕ. ಕನ್ಯಾಕುಮಾರಿ ಒಂದು ಕರಾವಳಿ ತೀರ. ಹಾಗಾಗಿ ಪಶ್ಚಿಮ ಭಾಗದ ಜಲಮಾರ್ಗಗಳಿಂದ ಬರೋ ಬ್ರಿಟಿಷ್, ಡಚ್, ಪೋರ್ಚುಗೀಸರಿಗೆ ಇದೊಂದು ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಹೀಗೆ ಅವರಿಂದ ಭಾರತಕ್ಕೆ ಕ್ರಿಶ್ಚಿಯಾನಿಟಿ ಕೂಡ ಆಮದಾಗಿತ್ತು. ಭಾರತಕ್ಕೆ ಬಂದ ಕ್ರಿಶ್ಚಿಯಾನಿಟಿ ಅನೇಕರನ್ನ ಸೆಳೆದಿತ್ತು, ವಿಚಿತ್ರ ಪವಾಡಗಳನ್ನ ಮಾಡಿತ್ತು. ಇವತ್ತು ನಾವು ಇಂಥ ಒಂದು ಪ್ರಮುಖ ಪವಾಡಕ್ಕೆ ಹೆಸರುವಾಸಿಯಾದ ಚರ್ಚ್ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ. ಅದೇ ದೇವಸಹಾಯಂ ಚರ್ಚ್. ಅಲ್ಲಿ ದೇವಸಹಾಯಂ ಅನ್ನೋ ಭಕ್ತನೊಬ್ಬ ಕೊಲ್ಲಲ್ಪಟ್ಟಿದ್ದ. ಅಲ್ಲದೆ ಈ ಚರ್ಚ್ ಬಳಿ ಇರೋ 2 ಕಲ್ಲುಗಳು ಪ್ರಸಿದ್ಧ. ಇವು ಬರೀ ಸಾಧಾರಣ ಕಲ್ಲುಗಳಲ್ಲ. ಒಂದನ್ನ ಮಣಿ ಅಡಿಚಾನ್ ಪಾರಾಯ್ ಅಂತ ಕರೆಯಲಾಗುತ್ತೆ. ಅದರ ಕನ್ನಡದ ಅರ್ಥ ಗಂಟೆ ಸದ್ದಿನ ಬಂಡೆ ಅಂತ. ಹೆಸರಿಗೆ ತಕ್ಕನಾಗಿ ಪಕ್ಕ ಚರ್ಚ್ನ ಗಂಟೆಯ ಸದ್ದನ್ನ ಹೊರಡಿಸುತ್ತೆ. ಇನ್ನೊಂದು ಕಣ್ಣೀರ್ ಪಾರೈ, ಅಂದ್ರೆ ಕಣ್ಣೀರಿನ ಬಂಡೆ. ನಂಬಿದ್ರೆ ನಂಬಿ, ಅದು 200 ವರ್ಷಗಳಿಂದ ಕಣ್ಣೀರ್ ಸುರಿಸ್ತಿದ್ಯಂತೆ. ಹಾಗಿದ್ರೆ ಏಸುವಿನ ಭಕ್ತನಾಗಿದ್ದ ದೇವಸಹಾಯಂ ಪಿಳ್ಳೆಯನ್ನು ಯಾಕೆ ಕೊಲ್ಲಲಾಯಿತು? ಈ ವಿಶಿಷ್ಟ ಕಲ್ಲುಗಳಿಗೂ ದೇವಸಹಾಯಂ ಮರಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದರ ಹಿಂದಿನ ರಹಸ್ಯ ಏನು ತಿಳ್ಕೊಳ್ಳೋಣ ಬನ್ನಿ. ನಂಬೋಕೆ ಅಸಾಧ್ಯವಾದ ಘಟನೆ ನಡೀತಿರೋ ಚರ್ಚ್ ಇರೋ ಅರಾಲ್ವೈಮೋಳಿಗೆ ನಮ್ಮ ಪ್ರಯಾಣ ಪ್ರಾರಂಭ ಮಾಡಿದ್ವಿ. ಹೋಗುವಾಗ ದಾರಿಲಿ ಭಾರತದ ಪ್ರಮುಖ ವಿಶ್ವವಿಖ್ಯಾತ ವಿಂಡ್ ಮಿಲ್ ಪವರ್ ಸಪ್ಲೈ ಮಾಡೋ ಸ್ಥಳ ಸಿಕ್ತು. ನಾನೀಗ ನಿಂತಿರೋದು ಆರಲ್ ವಾಯ್ಮುಳಿಲಿ. ಮಹಾರಾಷ್ಟ್ರಲ್ಲಿ ಶುರುವಾಗಂತ ವೆಸ್ಟರ್ನ್ ಘಾಟ್ಸ್ ಮುಗಿಯೋದು ಇಲ್ಲೇ. ಅಷ್ಟೇ ಅಲ್ಲ, ಸುತ್ತಮುತ್ತ ಎಲ್ಲಿ ನೋಡಿದ್ರು ವಿಂಡ್ ಮಿಲ್ಸ್ ಇದೆ. ಏನು ಗೊತ್ತಾ, ಏಷ್ಯಾದಲ್ಲೇ ಅತಿ ಹೆಚ್ಚು ಏರ್ ಫ್ಲೋ ಆಗೋದು ಇಲ್ಲೇ. ಅದಕ್ಕೋಸ್ಕರನೇ ಈ ವಿಂಡ್ ಮಿಲ್ನ ಯೂಸ್ ಮಾಡಿ ಕರೆಂಟ್ನ ಪ್ರೊಡ್ಯೂಸ್ ಮಾಡ್ತಾರೆ. ಚೈನಾ, ಅಮೆರಿಕ, ಜರ್ಮನಿ ಮತ್ತು ಸ್ಪೇನ್ ನಂತರ ಭಾರತ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರೋ 5ನೇ ದೊಡ್ಡ ದೇಶ. ಭಾರತದಲ್ಲಿ ಅತಿ ಹೆಚ್ಚು ವಿಂಡ್ ಮಿಲ್ ಫಾರ್ಮ್ ಇರೋದು ತಮಿಳುನಾಡಿನಲ್ಲಿ. ಇದರಲ್ಲಿ ಅರಾಲ್ವೈಮೋಳಿಯ ಪಾಲು ದೊಡ್ಡದು. ತಮಿಳುನಾಡು ಸುಮಾರು 3500 ಮೆಗಾವ್ಯಾಟ್ ವಿದ್ಯುತ್ತನ್ನ ಕೇವಲ ಗಾಳಿಯಿಂದ ಉತ್ಪಾದಿಸುತ್ತೆ. ಅರಾಲ್ವೈಮೋಳಿಯೊಂದೇ 500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಪ್ರಪಂಚದಲ್ಲಿ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಿರೋ ಪ್ರಮುಖ ರಾಷ್ಟ್ರಗಳಲ್ಲಿ ನಮ್ಮ ದೇಶವು ಒಂದು ಅನ್ನೋ ಹೆಮ್ಮೆ ನಮಗಾಗ್ತಾ ಇತ್ತು. ಇಲ್ಲಿಂದ ನನ್ನ ಮುಂದಿನ ಪಯಣ 5 ಕಿಲೋಮೀಟರ್ ದೂರದಲ್ಲಿರುವಂತ ಮಣಿ ಅಡಿಚಾನ್ ಪಾರಾಯ್ಗೆ. ಬನ್ನಿ ಹೋಗೋಣ. ಈಗ ನಾವು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಹೆಮ್ಮೆಯಿಂದ ತುಂಬಿದ್ದ ನಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಕುತೂಹಲ ಬೇರ್ಬಿಡ್ತಾ ಇತ್ತು. ದೇವಸಹಾಯಂ ಚರ್ಚ್ನ ನಿಗೂಢತೆ ನಮಗಾಗಿ ಕಾಯ್ತಾ ಇತ್ತು. ಕನ್ಯಾಕುಮಾರಿಯ ಪ್ರಮುಖ ನಗರ ಅರಾಲ್ವೈಮೋಳಿಗೆ ನಮ್ಮ ತಂಡ ತಲುಪಿತ್ತು. ಇದು ಐತಿಹಾಸಿಕ ದೃಷ್ಟಿಯಿಂದಲೂ ಪ್ರಾಮುಖ್ಯತೆ ಹೊಂದಿರೋ ನಗರ. ಈ ನಗರದ ವಿಶೇಷತೆ ಏನು ಅಂದ್ರೆ, ತಮಿಳುನಾಡು ಮತ್ತು ಕೇರಳ 2 ರಾಜ್ಯಗಳ ಬಾರ್ಡರ್ ಇಲ್ಲಿ ಸೇರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ 2 ಥರದ ಜನರು ಸಿಗ್ತಾರೆ. ತಮಿಳಿಗೆ ಮಲಯಾಳಿ ಮಿಕ್ಸ್ ಮಾಡಿ ಮಾತಾಡೋ ನಾಯರ್ಸ್ ಮತ್ತು ಮಲಯಾಳಿಗೆ ತಮಿಳ್ ಮಿಕ್ಸ್ ಮಾಡಿ ಮಾತಾಡೋ ನಾದರ್ಸ್ ಜನ ಅನ್ನೋ 2 ರೀತಿಯ ಜನಾಂಗವು ಇಲ್ಲಿ ಮಾತ್ರ ನೋಡೋಕೆ ಸಿಗ್ತಾರೆ. ಪಶ್ಚಿಮ ಘಟ್ಟದ 2 ಕಣಿವೆ ಮಾರ್ಗಗಳಲ್ಲಿ ಅರಾಲ್ವೈಮೋಳಿ ಕೂಡ ಒಂದು. ಇದು ಪಶ್ಚಿಮ ದಿಕ್ಕಿಗೆ ದಾರಿ ಮಾಡಿಕೊಡುತ್ತೆ. ಈ ಕಾರಣದಿಂದ ಕೇರಳವನ್ನಾಳಿದ ಚೇರರು ಇಲ್ಲಿ ಅನೇಕ ಆಕ್ರಮಣಗಳನ್ನು ಎದುರಿಸಬೇಕಾಯಿತು.
ಅರಾಲ್ ಅನ್ನೋ ಹೆಸರು ಇಲ್ಲಿ ಕಟ್ಟಲಾದ ಕೋಟೆಯಿಂದ ಬಂದಿದೆ. ತಮಿಳರ ಕಡೆಯಿಂದ ಆಗುತ್ತಿದ್ದ ದಾಳಿಯನ್ನ ತಪ್ಪಿಸಲು ಇಲ್ಲಿ ಕೋಟೆ ಕಟ್ಟಲಾಯಿತು. ಈ ಕೋಟೆಯನ್ನು ವೇನಾಡ್ ನಂತರ ಬಂದ ಟ್ರವಾಂಕೂರ್ ರಾಜಮನೆತನದವರು ನಿರ್ವಹಣೆ ಮಾಡ್ತಾ ಇದ್ರು. ಬ್ರಿಟಿಷರ ಆಗಮನದ ನಂತರ ಅವರು ಈ ಕೋಟೆಯ ಮೇಲೆ ತಮ್ಮ ಪ್ರಭುತ್ವ ಸಾಧಿಸಿದ್ರು. ಇಂದಿಗೂ ಕೂಡ ಗತ ವೈಭವವನ್ನ ಸಾರುವಂತೆ ಈ ಕೋಟೆ ತಲೆ ಎತ್ತಿ ನಿಂತಿದೆ. ಹೀಗೆ ಇತಿಹಾಸದ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡೆದ ಈ ನಗರ ಧಾರ್ಮಿಕ ದೃಷ್ಟಿಯಿಂದಲೂ ಬಹಳ ಗಮನ ಸೆಳೆಯುತ್ತೆ. ಏಕೆಂದ್ರೆ ದೇವಸಹಾಯಂ ಅನ್ನೋ ಅಪರೂಪದ ಚರ್ಚ್ ಇರೋದು ಇಲ್ಲೇ. ಸ್ಥಳೀಯರ ಸಹಾಯದಿಂದ ನಾವು ಚರ್ಚ್ ತಲುಪಿದ್ವಿ. ಇದೇ ದೇವಸಗಾಯ ಪಿಳ್ಳೆ ಚರ್ಚ್. ಈ ಚರ್ಚ್ ಹಿಂದೆ ಎಷ್ಟೋ ವಿಚಿತ್ರ ವಿಸ್ಮಯಕಾರಿ ಕಥೆಗಳಿವೆ. ಅಷ್ಟೇ ಅಲ್ಲ, ಅದ್ರ ಹಿಂದೆ ಕಾಣಿಸಿರೋಂಥ ಬೆಟ್ಟದಲ್ಲಿ ಒಂದು ದುಃಖಭರಿತ ಕತೆ ಕೂಡ ಇದೆ. ಅದೇನು ಅಂತ ಬೆಟ್ಟ ಹತ್ತುತ್ತಾ ನಿಮ್ಗೆ ವಿವರಿಸ್ತೀನಿ, ಬನ್ನಿ. ದೇವಸಹಾಯಂ ಚರ್ಚ್ ಅನ್ನು 17ನೇ ಶತಮಾನದಲ್ಲಿ ಸ್ಥಾಪಿಸಲಾಯಿತು. ಆಗ ಅದೊಂದು ಸಣ್ಣ ಗುಡಿಸಲಾಗಿತ್ತು. ಈಗ 60 ವರ್ಷಗಳ ಹಿಂದೆ ಕಾಂಕ್ರೀಟ್ ಕಟ್ಟಡವನ್ನ ನಿರ್ಮಿಸಲಾಯಿತು. ಈ ಚರ್ಚ್ ಅನ್ನು ದೇವಸಹಾಯಂ ಪಿಳ್ಳೆ ಹೆಸರಿನಲ್ಲಿ ಕಟ್ಟಲಾಗಿದೆ. ಇದು ಐತಿಹಾಸಿಕ ಮತ್ತು ಧಾರ್ಮಿಕ ಎರಡೂ ದೃಷ್ಟಿಯಿಂದಲೂ ವಿಶಿಷ್ಟವಾಗಿದೆ. ಆದ್ದರಿಂದ ತಮಿಳುನಾಡಿನ ವಿಶೇಷ ಚರ್ಚ್ಗಳಲ್ಲಿ ಇದು ಒಂದು. ದೇವಸಹಾಯಂನ ಪವಾಡಗಳಿಂದಾಗಿ ಇಂದು ದೇವಸಹಾಯಂ ಚರ್ಚ್ ಇರೋ ಈ ಬೆಟ್ಟ ದೇವಸಹಾಯಂ ಮೌಂಟ್ ಎಂದು ಪ್ರಸಿದ್ಧಿಯಾಗಿದೆ. ಈ ಚರ್ಚ್ಗೆ ಭೇಟಿ ನೀಡೋ ಭಕ್ತರು ಏಸುವನ್ನ ಎಷ್ಟು ನಂಬ್ತಾರೋ ದೇವಸಹಾಯಂ ಪಿಳ್ಳೆ ಅನ್ನೋ ಪಾದ್ರಿಯನ್ನು ಕೂಡ ಅಷ್ಟೇ ನಂಬ್ತಾರೆ. ನನ್ನ ಜೀವನದ ತುಂಬಾ ಕಷ್ಟದ ದಿನಗಳಲ್ಲಿ ನಾನು ಇಲ್ಲಿಗೆ ಬಂದೆ. ಇಲ್ಲಿ ದೇವಸಹಾಯಂನ ಪ್ರಾರ್ಥನೆ ಮಾಡಿದಾಗಿನಿಂದ ನನ್ನ ಕಷ್ಟಗಳು ಪರಿಹಾರವಾಗಿದೆ. ಕಾಲமாக இருந்த கஷ்டங்கள் எனக்கு இருந்து வந்தது. ಇಲ್ಲಿಗೆ ಬಂದವರಲ್ಲಿ ಯಾರನ್ನೇ ಕೇಳಿದ್ರು ಏಸುವಿಗಿಂತ ದೇವಸಹಾಯಂನೇ ಹೊಗಳ್ತಾ ಇದ್ರು. ಮರೆದಿರು ದೇವಸಹಾಯಂ ಪಿಳ್ಳೆ ಅವர்கள் ಮನದಕ್ಕೆ ಕಷ್ಟ. ದೇವಸಹಾಯಂ ಪಿಳ್ಳೆಗೂ ಹಾಗೂ ಜೀಸಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ದೇವಸಹಾಯಂ ಕೂಡ ಜೀಸಸ್ನಂತೆ ಸ್ವರ್ಗಕ್ಕೆ ಹೋಗಿದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಜಪಿத்து செல்லும் போது பிரச்சனைகளுக்கும் ஒரு தீர்வு கிடைக்கும். ಹಾಗಿದ್ರೆ ಈ ಮಟ್ಟಿಗೆ ದೇವಸಹಾಯಂ ಪಿಳ್ಳೆಯನ್ನ ಭಕ್ತರು ಆರಾಧಿಸ್ತಾರೆ ಅಂದ್ರೆ ಅದಕ್ಕೆ ಕಾರಣ ಏನಿರಬಹುದು? ನಮ್ಮನ್ನ ಕಾಡ್ತಾ ಇರೋ ಪ್ರಶ್ನೆ ಇದಾಗಿತ್ತು. ಅದು 1712 ಹತ್ತಿರದ ನತ್ತಾಲಂ ಅನ್ನೋ ಹಳ್ಳಿಯಲ್ಲಿ ದೇವಸಹಾಯಂ ಪಿಳ್ಳೆ ಜನನವಾಗಿತ್ತು. ಅವರ ತಂದೆ ತಾಯಿ ವಾಸುದೇವನ್ ಮತ್ತು ದೇವಕಿ ಅಮ್ಮ. ಮೂಲತಃ ಅವರದ್ದು ಹಿಂದೂ ನಾಯರ್ ಕುಟುಂಬವಾಗಿತ್ತು. ಬಾಲ್ಯದಲ್ಲಿ ಅವರ ಹೆಸರು ನೀಲಕಂಠನ್. ನೀಲಕಂಠನ್ ಪ್ರಾಪ್ತ ವಯಸ್ಕನಾಗ್ತಿದ್ದಂತೆ ನಾಯರ್ ಸಂಪ್ರದಾಯದಂತೆ ಕಲರಿ ಪಯಟ್ಟು ತರಬೇತಿ ನೀಡಲಾಯಿತು. ಯೌವನಕ್ಕೆ ಕಾಲಿರಿಸಿದ ನೀಲಕಂಠನ್ ಟ್ರವಾಂಕೂರ್ನ ರಾಜ ಮಾರ್ತಾಂಡವರ್ಮನ ಸೇನೆಯಲ್ಲಿ ಯೋಧನಾಗಿ ಸೇರಿಕೊಂಡ. ನೀಲಕಂಠನ್ನ ಪ್ರಾಮಾಣಿಕತೆ ಮತ್ತು ಬದ್ಧತೆ ಕೆಲವೇ ದಿನಗಳಲ್ಲಿ ಟ್ರವಾಂಕೂರ್ ರಾಜ್ಯದ ಅಧಿಕಾರಿ ಪಟ್ಟ ಸಿಗುವಂತೆ ಮಾಡಿತು. ಟ್ರವಾಂಕೂರ್ ರಾಜ್ಯಕ್ಕೆ ಸೇರಿದ ಕೋಲಾಚಲ್ ಬಂದರಿನ ಮೇಲೆ ಹಿಡಿತ ಸಾಧಿಸಲು 1741ರಲ್ಲಿ ಆಗಿನ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕ್ಯಾಪ್ಟನ್ ಡೆಲೆನಾಯ್ ಎನ್ನೋ ನೌಕಾ ಕಮಾಂಡರ್ನನ್ನ ಕಳುಹಿಸಿಕೊಡ್ತು. ಟ್ರವಾಂಕೂರ್ ಮತ್ತು ಡೆಲೆನಾಯ್ ಸೈನ್ಯದ ನಡುವೆ ನಡೆದ ಕಾಳಗದಲ್ಲಿ ಟ್ರವಾಂಕೂರ್ ವಿಜಯ ಸಾಧಿಸಿತು. ಡೆಲೆನಾಯ್ನನ್ನು ಟ್ರವಾಂಕೂರ್ ಸೈನ್ಯ ಬಂಧಿಸಿತು. ಟ್ರವಾಂಕೂರ್ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಷರತ್ತಿನ ಮೇಲೆ ಆತನನ್ನ ಬಿಡುಗಡೆ ಮಾಡಲಾಯಿತು. ಟ್ರವಾಂಕೂರ್ ಸೈನ್ಯದ ಮುಂದಾಳತ್ವ ವಹಿಸಿ ಡೆಲೆನಾಯ್ ಅನೇಕ ಯುದ್ಧಗಳನ್ನ ಗೆಲ್ಲುವ ಮೂಲಕ ರಾಜ ಮಾರ್ತಾಂಡವರ್ಮನ ಮನವನ್ನು ಕೂಡ ಗೆದ್ದ. ಟ್ರವಾಂಕೂರ್ ರಾಜ್ಯದ ಆಡಳಿತದ ಮುಖ್ಯ ಹುದ್ದೆಯಲ್ಲಿದ್ದ ನೀಲಕಂಠನ್ ಮತ್ತು ಡಿಲಿನೋಯ್ ಪರಸ್ಪರ ಪರಿಚಯವಾದರು. ಪರಿಚಯ ಗಾಢ ಗೆಳೆತನವಾಯಿತು. ನೀಲಕಂಠನ್ ಅನೇಕ ಕೌಟುಂಬಿಕ ಸಮಸ್ಯೆಗಳಿಂದ ನೊಂದಿದ್ರು. ಅದಕ್ಕೆ ಯಾವುದೇ ಪರಿಹಾರ ಕಾಣದೆ ಕಂಗಾಲಾಗಿದ್ರು.
ಆಪ್ತ ಗೆಳೆಯನಾಗಿದ್ದ ಲಿನೋಯ್ ಬಳಿ ತಮ್ಮೆಲ್ಲ ಸಮಸ್ಯೆಗಳನ್ನ ಹೇಳಿಕೊಂಡ್ರು. ಲಿನೋಯ್ ಗೆಳೆಯನ ಸಹಾಯಕ್ಕೆ ಬಂದ್ರು. ನೀಲಕಂಠನಿಗೆ ಕ್ರಿಶ್ಚಿಯಾನಿಟಿ ಪರಿಚಯ ಮಾಡಿಕೊಟ್ರು. ಯೇಸುವಿನ ಜೀವನ, ಆತನ ಪ್ರವಚನಗಳಿಂದ ಪ್ರೇರಿತರಾದ ನೀಲಕಂಠನ್ 1745ರಲ್ಲಿ ಬ್ಯಾಪ್ಟಿಸಮ್ ಅನ್ನ ಸ್ವೀಕರಿಸಿದ್ರು. ನೀಲಕಂಠನ್ ದೇವಸಹಾಯಂ ಎಂದು ಬದಲಾದ್ರು. ಅವರ ಮಡಿದಿ ಕೂಡ ಪತಿಯನ್ನೇ ಹಿಂಬಾಲಿಸಿದ್ರು. ಮಾರ್ತಾಂಡವರ್ಮನಿಗೆ ನೀಲಕಂಠನ್ ಕ್ರಿಶ್ಚಿಯಾನಿಟಿ ಸ್ವೀಕರಿಸಿದ್ದು ಕಣ್ಣು ಕೆಂಪಾಗಿಸಿತ್ತು. ರಾಜನ ಸಿಟ್ಟನ್ನು ಕಟ್ಟಿಕೊಂಡ ದೇವಸಹಾಯಂ ಅನೇಕ ಚಿತ್ರಹಿಂಸೆಗಳನ್ನ ಎದುರಿಸಬೇಕಾಯಿತು. ಈ ಚಿತ್ರಹಿಂಸೆಯಿಂದಲೇ ದೇವಸಹಾಯಂ ಪಿಳ್ಳೆ ಪ್ರಾಣವನ್ನು ಕಳೆದುಕೊಂಡ್ರು. ಆಗ ಅನೇಕ ವಿಚಿತ್ರಗಳು ನಡೆದವು. ಅದರಲ್ಲಿ ಮುಖ್ಯವಾಗಿದ್ದು ಈ ಘಂಟೆಯ ಶಿಲೆ ಮತ್ತು ಕಣ್ಣೀರು ಶಿಲೆ. ಈ ನಿಗೂಢ ಶಿಲೆಗಳ ಹಿಂದಿರುವ ರಹಸ್ಯಗಳೇನು? ಬನ್ನಿ ನೋಡೋಣ. ದೇವಸಹಾಯಂ ಜೀವನದ ಕೊನೆಯ ಕ್ಷಣಗಳನ್ನ ಕಳೆದ ಹಾಗೂ ಟ್ರವಾಂಕೂರಿನ ರಾಜ ದೇವಸಹಾಯಮನ್ನು ಹಿಂಸಿಸಿದ ಸ್ಥಳವನ್ನ ಕಣ್ಣಾರೆ ನೋಡೋಣ ಬನ್ನಿ. ದೇವಸಹಾಯಂ ಅವ್ರನ್ನ 3 ವರ್ಷ ಅನ್ನ ನೀರು ಕೊಡ್ದಿರ ತುಂಬ ಕಷ್ಟ ಕೊಟ್ಟು ಒಂದು ಜಾಗದಲ್ಲಿ ಬಂಧನ ಮಾಡಿಟ್ಟಿದ್ರು. ಆ ಜಾಗ ಹೇಗಿದೆ ಅಂತ ನೋಡೋಣ ಬನ್ನಿ. ದೇವಸಹಾಯಂ ಅವರು ಇದ್ದಂಥ ಕಾಲದಲ್ಲಿ ಸೇರನ್ ರಾಜ್ಯ ಮತ್ತು ಪಾಂಡ್ಯನ್ ರಾಜ್ಯಗಳ ಬಾರ್ಡರ್ ಇದಾಗಿತ್ತು. ಜನರು ಯಾರು ಅವ್ರಿಗೆ ಸಹಾಯ ಮಾಡಬಾರ್ದು, ರಾಜ ಕೊಡ್ತಾ ಇದ್ದಂಥ ಟಾರ್ಚರ್ ಜನರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಅವ್ರಿಗೆ ಗುಪ್ತವಾಗಿ ಇಟ್ಟಿದ್ರು. ಈ ಕಾರಾಗೃಹವನ್ನ ದೇವಸಹಾಯಂನನ್ನು ಮಾತ್ರ ಬಂಧಿಸಲು ನಿರ್ಮಿಸಲಾಗಿತ್ತು. ಇದೇ ಸ್ಥಳದಲ್ಲೇ ಹಲವು ದಿನಗಳ ತನಕ ಆಹಾರ ನೀರು ಕೊಡದೆ ಜನಗಳ ಸಂಪರ್ಕವಿಲ್ಲದೆ ಹಿಂಸಿಸಲಾಯಿತು. ದೇವಸಹಾಯಂನ್ನು ಕೂಡಿಟ್ಟಿದ್ದಷ್ಟೇ ಅಲ್ಲ, ಜೈಲಿನಲ್ಲಿ ಅವರಿಗೆ ತಡೆದುಕೊಳ್ಳಲಾಗದಷ್ಟು ಹಿಂಸೆಯನ್ನ ಕೂಡ ನೀಡುತ್ತಿದ್ರು. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕುದಿಯುವ ನೀರನ್ನಿಟ್ಟು ಅದಕ್ಕೆ ಮೆಣಸಿನ ಪುಡಿಯಲ್ಲಿ ಹಾಕುತ್ತಿದ್ರು. ಇಂತಹ ಚಿತ್ರಹಿಂಸೆಗಳಿಂದ ಹೆದರಿ ದೇವಸಹಾಯಂ ತನ್ನ ಮೂಲ ಧರ್ಮಕ್ಕೆ ಮತಾಂತರವಾಗಲಿ ಎಂಬುದು ರಾಜನ ಉದ್ದೇಶವಾಗಿತ್ತು. ಆದರೆ ಇದ್ಯಾವುದಕ್ಕೂ ದೇವಸಹಾಯಂ ತಲೆಬಾಗಲಿಲ್ಲ, ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಕೊನೆಗೆ ಹತಾಶನಾದ ರಾಜ ದೇವಸಹಾಯಂರನ್ನು ಕೊಲ್ಲುವಂತೆ ಆದೇಶ ನೀಡಿದ. ಆ ಆದೇಶವೇ ಹಲವಾರು ವಿಚಿತ್ರ ಘಟನೆಗಳಿಗೆ ಹಾಗೂ ಐತಿಹಾಸಿಕ ಘಟನೆಗಳಿಗೆ ಕಾರಣವಾಯಿತು. ಈ ಘಟನೆಗಳು ದೇವಸಹಾಯಂರವರ ಸ್ಥಾನಮಾನವನ್ನೇ ಬದಲಾಯಿಸಿಬಿಡ್ತು. ಅವರು ಅನುಭವಿಸಿದ ಶಿಕ್ಷೆಯಿಂದಲೇ ಯೇಸುವಿನ ಸಾಮಾನ್ಯ ಸೇವಕನಾಗಿದ್ದ ಅವರು ಯೇಸುವಿಗೆ ಸಮಾನರಾದರು. ಜನರು ಅವರನ್ನ ದೇವರ ಸಮಾನರಾಗಿ ಕಾಣೋದಕ್ಕೆ ನಡೆದಂತ ಘಟನೆಗಳು, ಕಾರಣಗಳು ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ಅದು 1752 ಜನವರಿ 14ರ ಮಧ್ಯರಾತ್ರಿ. ದೇವಸಹಾಯಂರವರನ್ನು ಜೈಲಿನಿಂದ ಹೊರತರಲಾಯಿತು. ರಾಜನ ಸೈನಿಕರು ನೀಡಿದ ಚಿತ್ರಹಿಂಸೆಯಿಂದ ದೇವಸಹಾಯಂರವರು ಎಷ್ಟು ಬಳಲಿ ಬಿಟ್ಟಿದ್ರು ಅಂದ್ರೆ ಒಂದು ಹೆಜ್ಜೆಯನ್ನು ಮುಂದಿಡಲಾಗದ ಪರಿಸ್ಥಿತಿಯಲ್ಲಿದ್ರು. ಹಾಗಾಗಿ ಕಂಬವೊಂದಕ್ಕೆ ಅವರನ್ನ ಕಟ್ಟಿ ಕಾವಲುಗಾರರು ಹೊತ್ಕೊಂಡು ಹೋಗಬೇಕಾಯ್ತು. ಅವರನ್ನ ಅರಾಲ್ವೈಮೋಳಿಯ ಒಂದು ಗುಪ್ತ ಜಾಗಕ್ಕೆ ಕರ್ಕೊಂಡು ಹೋಗಲಾಯಿತು. ಅದು ಸಾಮಾನ್ಯ ಮನುಷ್ಯರು ಕಾಲಿಡಲಾಗದಷ್ಟು ದುರ್ಗಮವಾದ ಪ್ರದೇಶ. ಕಾವಲುಗಾರರು ದೇವಸಹಾಯಂರವರನ್ನು ಒಂದು ಗುಡ್ಡದ ತುದಿಯಲ್ಲಿ ನಿಲ್ಲುವಂತೆ ಹೇಳಿದ್ರು. ದೇವಸಹಾಯಂ ನಿರ್ಭಯವಾಗಿ ತಾನು ನಂಬಿದ ಏಸು ಮತ್ತು ಕ್ರಿಶ್ಚಿಯಾನಿಟಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳಲು ಸಿದ್ಧರಾಗಿ ನಿಂತರು. ತಕ್ಷಣ ಕಾವಲುಗಾರರು ಹಾರಿಸಿದ ಗುಂಡು ದೇವಸಹಾಯಂರವರ ದೇಹ ಹೊಕ್ಕಿತು. ದೇವಸಹಾಯಂರವರ ಆತ್ಮ ಏಸುವಿನ ಪಾದ ಸೇರಿತ್ತು. ಆದ್ರೆ ವಿಧಿ ವಿಚಿತ್ರ ಅಂದ್ರೆ ಕಾವಲುಗಾರರು ದೇವಸಹಾಯಂನನ್ನು ಕೊಲ್ಲಲು ಬಳಸಿದ ಗನ್ ತನ್ನನ್ನು ಕ್ರೈಸ್ತ ಧರ್ಮಕ್ಕೆ ಪರಿಚಯಿಸಿದ ಪ್ರೀತಿಯ ಗೆಳೆಯ ಡೆಲೆನಾಯ್ ಒಡೆತನದ ಫ್ಯಾಕ್ಟರಿಯಲ್ಲಿ ತಯಾರಿಸಲಾಗಿತ್ತು. ದೇವಸಹಾಯಂ ಸಾಯುವಾಗ 2 ವಿಚಿತ್ರಗಳು ನಡೆದಿದ್ವು. ಒಂದು, ದೇವಸಹಾಯಂ ಕೆಳ ಬೀಳುತ್ತಿದ್ದಂತೆ ಕಲ್ಲೊಂದು ಘಂಟೆ ಶಬ್ದ ಮಾಡಿತ್ತು. ಮತ್ತೊಂದು ಬಂಡೆ ಅಳತೊಡಗಿತ್ತು. ಇದರ ಹಿಂದಿನ ರಹಸ್ಯ ತಿಳ್ಕೋಬೇಕು ಅಂದ್ರೆ ಮೊದಲು ಘಂಟೆ ಶಿಲೆ ಅಥವಾ ಮಡಿ ಅಳಿಚಾನ್ ಪಾರಾಯ್ ಬಳಿ ಹೋಗ್ಬೇಕು. ಇದೆ ನಾವು ಹುಡ್ಕೊಂಬಂದಂಥ ಬೆಲ್ ರಾಕ್. ಅಲ್ಲಿರೋಂಥ ಬಂಡೆಕಲ್ನ ತಟ್ಟಿದ್ರೆ
ಇಲ್ಲಿನ ಚರ್ಚ್ ಬೆಲ್ ಸೌಂಡ್ ಬರುತ್ತಂತೆ. ಅದು ಹೇಗೆ ಶಬ್ದ ಬರುತ್ತೆ ಅಂತ ನಾನು ತಟ್ಟು ನೋಡ್ತೀನಿ. ಚರ್ಚಲ್ಲಿ ಬೆಲ್ ಸೌಂಡ್ ಹೇಗೆ ಬರುತ್ತೋ ಅದೇ ಥರ ಈ ಬಂಡೆಕಲ್ಲಲ್ಲೂ ಬರ್ತಿದೆ. ಸೊ ಇದ್ರ ಪಕ್ಕದಲ್ಲೇ ಒಂದು ಬಂಡೆಕಲ್ಲಿದೆ, ಇದರಲ್ಲೂ ಸೌಂಡ್ ಬರ್ತಿಲ್ಲ. ಇಲ್ಲಿರೋಂಥ ಯಾವುದೇ ಬಂಡೆಕಲ್ಲಲ್ಲಿ ಸೌಂಡ್ ಬರ್ತಿಲ್ಲ. ಇದರಲ್ಲಿ ಮಾತ್ರ ವಿಶೇಷವಾಗಿ ಆ ಚರ್ಚಲ್ಲಿ ಬರುವಂಥ ಬೆಲ್ ಸೌಂಡ್ ಹೇಗೆ ಬರುತ್ತೋ ಅದೇ ಥರ ಇದರಲ್ಲಿ ಬರ್ತಿದೆ. ಈ ದೊಡ್ಡ ಬಂಡೆಕಲ್ಲಿಂದ ಬಿದ್ದಿರೋ ಅಂಥದ್ದೇ ಈ ಬೆಲ್ ರಾಕ್. ಆದರೆ ಇದರಲ್ಲಿ ಸೌಂಡ್ ಬರಲ್ಲ. ಈ ಬೆಲ್ ರಾಕಲ್ಲಿ ಮಾತ್ರ ಗಂಟೆ ಸೌಂಡ್ ಬರುತ್ತೆ. ಇಟ್ ಈಸ್ ಅ ಮಿರಾಕಲ್. ತನ್ನ ಮೂಲ ಶಿಲೆಗಿಂತ ಈ ಘಂಟೆಯ ಕಲ್ಲು ಹೇಗೆ ಭಿನ್ನವಾಗಿದೆ? ದೊಡ್ಡ ಕಲ್ಲು ಬಂಡೆಯಿಂದ ಹೊರಡದ ಘಂಟೆ ಶಬ್ದ ಈ ಚಿಕ್ಕ ಕಲ್ಲಿನಿಂದ ಮಾತ್ರ ಹೇಗೆ ಬರುತ್ತೆ? ಇದರ ಜೊತೆಗೆ ಇನ್ನೊಂದು ಪವಾಡ ಜರುಗಿತ್ತು. ಅದೇ ಕಣ್ಣೀರ್ ಪಾರೈ, ಅರ್ಥಾತ್ ಕಣ್ಣೀರ ಬಂಡೆ. ದೇವಸಗಾಯ ಅವರು ರಾಜ ಕೊಡ್ತಿದ್ದ ಕಾಟಕ್ಕೆ ತುಂಬ ನೋವಿನಿಂದ ಬಳಲ್ತಿದ್ರು. ಆದರೆ ಅವ್ರಿಗೆ ಇನ್ನೊಂದು ನೋವು ಕಾಡ್ತಿತ್ತು. ಏನು ಗೊತ್ತಾ, ನನ್ನ ಜನರಿಗೆ ಇಷ್ಟೊಂದೆಲ್ಲ ಒಳ್ಳೇದು ಮಾಡಿದೆ, ನಾನು ಸಾಯೋ ಟೈಮಲ್ಲಿ ನನಗಾಗಿ ಕಣ್ಣೀರಿಡೋರು, ಗಂಟೆ ಹೊಡೆಯೋರು ಯಾರೂ ಇಲ್ಲ ಅಂತ ಅದೇ ಕೊರಗಿನಲ್ಲಿ ತೀರ್ಕೊಂಡ್ರು. ಆಗ ಪ್ರಕೃತಿ ಒಂದು ಪವಾಡ ಮಾಡ್ತು. ಆ ಬಂಡೆ ಗಂಟೆ ಶಬ್ದ ಮಾಡ್ತು, ಈ ಬಂಡೆ ಕಣ್ಣೀರಿಡ್ತು. ಆಗ ಶುರುವಾಗಿದ್ದ ಕಣ್ಣೀರು ಈಗಲೂ ಬರ್ತಾನೆ ಇದೆ. ನೋಡಿ, ಇದೊಂದು ಪವಾಡನೇ ಅಲ್ವಾ? ಈ ಎಲ್ಲ ವಿಚಿತ್ರಗಳಿಗೆ ಕಾರಣರಾದ ದೇವಸಹಾಯಂ ಸ್ವತಃ ದೈವತ್ವ ಸ್ಥಾನ ಪಡೆದರು. ಅವರು ಮರಣ ಹೊಂದಿದ್ರು, ಜೀವಂತ ಇದ್ದಾರೆ ಎನಿಸ್ತಿತ್ತು. ವರ್ಷ ವರ್ಷ ಮೇ ತಿಂಗಳು ಮಾತೆ ಮೇರಿಗೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಆ ಸೆಲೆಬ್ರೇಷನ್ನ ಲಾಸ್ಟ್ ಡೇ. ಆದ್ರಿಂದ ಈವ್ನಿಂಗ್ ಒಂದು ಮೆರವಣಿಗೆ ಇದೆ. ಆ ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ಳೋಣ, ಬನ್ನಿ. ಭಕ್ತರು ಮೇರಿಯ ಪ್ರಾರ್ಥನೆ ಮಾಡ್ತಾ ಇರೋದನ್ನ ನೋಡಿದ್ರೆ ಸಾಕು, ಮನಸ್ಸಿನಲ್ಲಿ ಶಾಂತಿ ಮೂಡುತ್ತೆ. ನಾವು ಏಸು ಅನ್ನೋ ಟ್ರಾನ್ಸ್ನಲ್ಲಿ ಕಳೆದು ಹೋಗಿದ್ವಿ. ಮೇರಿ ಮಾತೆಯ ಮೆರವಣಿಗೆಯಲ್ಲಿ ಆ ಪಲ್ಲಕ್ಕಿನ ಹೊತ್ತೋ ಭಾಗ್ಯ ನನಗೆ ಸಿಕ್ತು. ಇಲ್ಲಿ ಬಂದಂಥ ಭಕ್ತರ ಜೊತೆ ಸೇರಿ ಊರು ಸುತ್ತ ಮೆರವಣಿಗೆ ಮಾಡಿದೆ. ಇಲ್ಲಿ ಬಂದ ತಕ್ಷಣ ನಾನು ಬೆಳಗ್ದಂಥ ಕ್ಯಾಂಡಲ್ನ ಫಾದರ್ ನನ್ನ ಕೈ ಕೊಟ್ಟರು. ಅದನ್ನು ಮೇರಿ ಮಾತೆಯ ಮುಂದೆ ಇಟ್ಟು ನನ್ನ ಪ್ರೇಯರ್ಸ್ನ ಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಇಲ್ಲಿಂದ ಹೊರಡ್ತಾ ಇದ್ದೀನಿ.